ಹೊಸಕೋಟೆಯಲ್ಲಿ ನಡೆದಂತ ಭೀಕರ ಅಪಘಾತ. ಈ ಅಪಘಾತದಿಂದ 7 ಮಂದಿ ದುರ್ಮರಣಕ್ಕೀಡಾದ್ರು. ಈ ನಂತರದಲ್ಲಿ ಹೆದ್ದಾರಿ ಕಾಮಗಾರಿ ಇದೆಯಲ್ಲ, ಇದರ ಬಗ್ಗೆ ಸಾಕಷ್ಟು ತಕರಾರುಗಳು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು, ಎನ್ಎಚ್ಎ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಜಂಟಿ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಸಕೋಟೆ ಹಾಗೇನೆ ಡಾಬಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ನಿನ್ನೆ ಭೀಕರ ಅಪಘಾತ ಸಂಭವಿಸಿ ಸುಮಾರು 7 ಜನ ಮೃತಪಟ್ಟಿದ್ರು. ಹೀಗಾಗಿ ಆ ಒಂದು ಆಕ್ಸಿಡೆಂಟ್ ಆದಂತಹ ಸ್ಥಳವನ್ನ ಇವತ್ತು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇ ಇದೇ ಒಂದು ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿ ಬರೋಬ್ಬರಿ 3 ವರ್ಷಗಳಲ್ಲಿ ಸುಮಾರು 23 ಅಪಘಾತ ಪ್ರಕರಣಗಳು ಆಗಿರುವಂತದ್ದು. 23 ಜನ ಈ ಒಂದು 8 ಕಿಲೋಮೀಟರ್ ದೂರದಲ್ಲಿ SRR ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಯಾಕೆ ಈ ಒಂದು 8 ಕಿಲೋಮೀಟರ್ ದೂರ ಹಾಟ್ ಸ್ಪಾಟ್ ಆಗ್ತಾ ಇದೆ, ಯಾಕೆ ಇಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಆರ್ಟಿಒ ಇಲಾಖೆ, PWD ಇಲಾಖೆ ಹಾಗೇನೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆ 3 ಒಂದು ಇಲಾಖೆಗಳಿಂದನೂ ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಚರ್ಚೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಒಂದು ಜಾಲಿ ರೈಡ್ ಅಂತ ಬಂದಂತಹ 6 ಜನ ವಿದ್ಯಾರ್ಥಿಗಳು ಈ ಒಂದು ಅತಿ ವೇಗದಿಂದ ಬಂದಂತಹ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಇಲ್ಲಿ ಇದೇ ಒಂದು ಸ್ಪಾಟ್ ನಲ್ಲಿ ನಿನ್ನೆ ಅಪಘಾತ ಸಂಭವಿಸಿ ಸುಮಾರು 7 ಜನ ಮೃತಪಟ್ಟಿದ್ರು. ಹೀಗಾಗಿ ಇವತ್ತು ಏನೆಲ್ಲ ಅಪಘಾತಗಳ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಅಪಘಾತಗಳು ಆಗೋದಕ್ಕೆ ಏನೆಲ್ಲ ಸಮಸ್ಯೆ ಆಯ್ತು ಅಂದ್ರೆ ಏನೆಲ್ಲ ಕಾರಣ, ಜೊತೆಗೆ ಸರಿಯಾದ ರೀತಿಯಲ್ಲಿ ಸುಮಾರು 3 ವರ್ಷಗಳಿಂದ ಕ್ಯಾಮೆರಾಗಳು ಕೂಡ ನಿರ್ವಹಣೆ ಮಾಡಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾರು ಕೂಡ ಇನ್ನು ಮುಂದೆ ವಾರದಲ್ಲಿ ಅಚಾನಕ್ ಆಗಿ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಹೈ ಸ್ಪೀಡ್ ಹೋಗುವಂತಹ ವೆಹಿಕಲ್ ಗಳನ್ನ ಚೆಕ್ ಮಾಡಿ ಅವರಿಗೆ ದಂಡವನ್ನ ವಿಧಿಸುವಂತದ್ದಾಗಿರ್ಬೋದು, ಜೊತೆಗೆ ಸಾಕಷ್ಟು ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ ಹೊಸಕೋಟೆಯ ದುರಂತದಲ್ಲಿ ಮೃತಪಟ್ಟಿದ್ರು, ಇದೀಗ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಇಲಾಖೆ ಹಾಗೇನೆ ಆರ್ಟಿಒ, PWD ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಇನ್ನು ಮುಂದೆ ಈ ಒಂದು ರಸ್ತೆಯಲ್ಲಿ ಬ್ಲಿಂಕಿಂಗ್ ಆಗಿರ್ಬೋದು, ಜೊತೆಗೆ ಸ್ಪೀಡ್ ಮೀಟರ್ ಆಗಿರ್ಬೋದು ಎಲ್ಲವನ್ನ ಅಳವಡಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಹೊಸಕೋಟೆಯಲ್ಲಿ ನಡೆದಂತ ಭೀಕರ ಅಪಘಾತ. ಈ ಅಪಘಾತದಿಂದ 7 ಮಂದಿ ದುರ್ಮರಣಕ್ಕೀಡಾದ್ರು. ಈ ನಂತರದಲ್ಲಿ ಹೆದ್ದಾರಿ ಕಾಮಗಾರಿ ಇದೆಯಲ್ಲ, ಇದರ ಬಗ್ಗೆ ಸಾಕಷ್ಟು ತಕರಾರುಗಳು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು, ಎನ್ಎಚ್ಎ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಜಂಟಿ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಸಕೋಟೆ ಹಾಗೇನೆ ಡಾಬಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ನಿನ್ನೆ ಭೀಕರ ಅಪಘಾತ ಸಂಭವಿಸಿ ಸುಮಾರು 7 ಜನ ಮೃತಪಟ್ಟಿದ್ರು. ಹೀಗಾಗಿ ಒಂದು ಆಕ್ಸಿಡೆಂಟ್ ಆದಂತಹ ಸ್ಥಳವನ್ನ ಇವತ್ತು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇ ಇದೇ ಒಂದು ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿ ಬರೋಬ್ಬರಿ 3 ವರ್ಷಗಳಲ್ಲಿ ಸುಮಾರು 23 ಅಪಘಾತ ಪ್ರಕರಣಗಳು ಆಗಿರುವಂತದ್ದು. 23 ಜನ ಈ ಒಂದು 8 ಕಿಲೋಮೀಟರ್ ದೂರದಲ್ಲಿ SRR ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಯಾಕೆ ಈ ಒಂದು 8 ಕಿಲೋಮೀಟರ್ ದೂರ ಹಾಟ್ ಸ್ಪಾಟ್ ಆಗ್ತಾ ಇದೆ, ಯಾಕೆ ಇಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಆರ್ಟಿಒ ಇಲಾಖೆ, PWD ಇಲಾಖೆ ಹಾಗೇನೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆ 3 ಒಂದು ಇಲಾಖೆಗಳಿಂದನೂ ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಚರ್ಚೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಒಂದು ಜಾಲಿ ರೈಡ್ ಅಂತ ಬಂದಂತಹ 6 ಜನ ವಿದ್ಯಾರ್ಥಿಗಳು ಈ ಒಂದು ಅತಿ ವೇಗದಿಂದ ಬಂದಂತಹ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಇಲ್ಲಿ ಇದೇ ಒಂದು ಸ್ಪಾಟ್ ನಲ್ಲಿ ನಿನ್ನೆ ಅಪಘಾತ ಸಂಭವಿಸಿ ಸುಮಾರು 7 ಜನ ಮೃತಪಟ್ಟಿದ್ರು. ಹೀಗಾಗಿ ಇವತ್ತು ಏನೆಲ್ಲ ಅಪಘಾತಗಳ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಅಪಘಾತಗಳು ಆಗೋದಕ್ಕೆ ಏನೆಲ್ಲ ಸಮಸ್ಯೆ ಆಯ್ತು ಅಂದ್ರೆ ಏನೆಲ್ಲ ಕಾರಣ, ಜೊತೆಗೆ ಸರಿಯಾದ ರೀತಿಯಲ್ಲಿ ಸುಮಾರು 3 ವರ್ಷಗಳಿಂದ ಕ್ಯಾಮೆರಾಗಳು ಕೂಡ ನಿರ್ವಹಣೆ ಮಾಡಿಲ್ಲ. ಹಾಗಾಗಿ ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾರು ಕೂಡ ಇನ್ನು ಮುಂದೆ ವಾರದಲ್ಲಿ ಅಚಾನಕ್ ಆಗಿ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಹೈ ಸ್ಪೀಡ್ ಹೋಗುವಂತಹ ವೆಹಿಕಲ್ ಗಳನ್ನ ಚೆಕ್ ಮಾಡಿ ಅವರಿಗೆ ದಂಡವನ್ನ ವಿಧಿಸುವಂತದ್ದಾಗಿರ್ಬೋದು, ಜೊತೆಗೆ ಸಾಕಷ್ಟು ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ
ಏನು ನಿನ್ನೆ ನಡೆದಂತಹ ಹೊಸಕೋಟೆಯ ದುರಂತದಲ್ಲಿ ಏನು ಮೃತಪಟ್ಟಿದ್ರು, ಇದೀಗ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಇಲಾಖೆ ಹಾಗೇನೆ RTO PWD ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಇನ್ನು ಮುಂದೆ ಈ ಒಂದು ರಸ್ತೆಯಲ್ಲಿ ಬ್ಲಿಂಕಿಂಗ್ ಆಗಿರ್ಬೋದು, ಜೊತೆಗೆ ಸ್ಪೀಡ್ ಮೀಟರ್ ಆಗಿರ್ಬೋದು ಎಲ್ಲವನ್ನ ಅಳವಡಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಹೊಸಕೋಟೆಯಲ್ಲಿ ನಡೆದಂತ ಭೀಕರ ಅಪಘಾತ, ಈ ಅಪಘಾತದಿಂದ 7 ಮಂದಿ ದುರ್ಮರಣಕ್ಕೀಡಾದ್ರು. ಈ ನಂತರದಲ್ಲಿ ಈ ಹೆದ್ದಾರಿ ಕಾಮಗಾರಿ ಇದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ತಕರಾರುಗಳು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು RTO ಅಧಿಕಾರಿಗಳು, NHA ಅಧಿಕಾರಿಗಳು ಕೂಡ ಭೇಟಿ ನೀಡಿ ಜಂಟಿ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಸಕೋಟೆ ಹಾಗೇನೆ ಡಾಬಸ್ಪೇಟೆಯ ಏನು ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ನಿನ್ನೆ ಭೀಕರ ಅಪಘಾತ ಸಂಭವಿಸಿ ಸುಮಾರು 7 ಜನ ಮೃತಪಟ್ಟಿದ್ರು. ಹೀಗಾಗಿ ಏನು ಆ ಒಂದು ಆಕ್ಸಿಡೆಂಟ್ ಆದಂತಹ ಸ್ಥಳವನ್ನ ಇವತ್ತು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇ ಇದೇ ಒಂದು ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿ ಬರೋಬ್ಬರಿ 3 ವರ್ಷಗಳಲ್ಲಿ ಸುಮಾರು 23 ಅಪಘಾತ ಪ್ರಕರಣಗಳು ಆಗಿರುವಂತದ್ದು. 23 ಜನ ಈ ಒಂದು 8 ಕಿಲೋಮೀಟರ್ ದೂರದಲ್ಲಿ SRR ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಏನು ಯಾಕೆ ಈ ಒಂದು 8 ಕಿಲೋಮೀಟರ್ ದೂರ ಹಾಟ್ಸ್ಪಾಟ್ ಆಗ್ತಾ ಇದೆ, ಯಾಕೆ ಇಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ RTO ಇಲಾಖೆ, PWD ಇಲಾಖೆ ಹಾಗೇನೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆ 3 ಒಂದು ಇಲಾಖೆಗಳಿಂದನೂ ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಚರ್ಚೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಏನು ಒಂದು ಜಾಲಿ ರೈಡ್ ಅಂತ ಬಂದಂತಹ 6 ಜನ ವಿದ್ಯಾರ್ಥಿಗಳು ಈ ಒಂದು ಅತಿ ವೇಗದಿಂದ ಬಂದಂತಹ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಏನು ಇಲ್ಲಿ ಇದೇ ಒಂದು ಸ್ಪಾಟ್ ನಲ್ಲಿ ನಿನ್ನೆ ಅಪಘಾತ ಸಂಭವಿಸಿ ಸುಮಾರು 7 ಜನ ಮೃತಪಟ್ಟಿದ್ರು. ಹೀಗಾಗಿ ಇವತ್ತು ಏನೆಲ್ಲ ಅಪಘಾತಗಳ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಈಗಾಗಲೇ ಒಂದು ಈ ಅಪಘಾತಗಳು ಆಗೋದಕ್ಕೆ ಏನೆಲ್ಲ ಸಮಸ್ಯೆ ಆಯ್ತು ಅಂದ್ರೆ ಏನೆಲ್ಲ ಕಾರಣಗಳು, ಜೊತೆಗೆ ಸರಿಯಾದ ರೀತಿಯಲ್ಲಿ ಸುಮಾರು 3 ವರ್ಷಗಳಿಂದ ಕ್ಯಾಮೆರಾಗಳು ಕೂಡ ನಿರ್ವಹಣೆ ಮಾಡಿಲ್ಲ. ಹಾಗಾಗಿ ಏನು ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲಿ ಯಾರು ಕೂಡ ಇನ್ನು ಮುಂದೆ ವಾರದಲ್ಲಿ ಅಚಾನಕ್ ಆಗಿ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಹೈ ಸ್ಪೀಡ್ ಹೋಗುವಂತಹ ವೆಹಿಕಲ್ ಗಳನ್ನ ಚೆಕ್ ಮಾಡಿ ಅವರಿಗೆ ದಂಡವನ್ನ ವಿಧಿಸುವಂತದ್ದಾಗಿರ್ಬೋದು, ಜೊತೆಗೆ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಏನು ನಿನ್ನೆ ನಡೆದಂತಹ ಹೊಸಕೋಟೆಯ ದುರಂತದಲ್ಲಿ ಏನು ಮೃತಪಟ್ಟಿದ್ರು, ಇದೀಗ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಇಲಾಖೆ ಹಾಗೇನೆ RTO PWD ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಇನ್ನು ಮುಂದೆ ಈ ಒಂದು ರಸ್ತೆಯಲ್ಲಿ ಬ್ಲಿಂಕಿಂಗ್ ಆಗಿರ್ಬೋದು, ಜೊತೆಗೆ ಸ್ಪೀಡ್ ಮೀಟರ್ ಆಗಿರ್ಬೋದು ಎಲ್ಲವನ್ನ ಅಳವಡಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ.